ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಎಗ್ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಎಗ್ ಮಸಾಲ ಉಪಯೋಗಿಸಿ ಮಾಡೋದು. ಇದಕ್ಕೆ ಯಾವುದೇ ಬೇರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಇದು ನೋಡಿ, ಒಂದು ದೊಡ್ಡದು 2 ಈರುಳ್ಳಿ, 2 ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು. 2 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ಇದು ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಎಗ್ ಮಸಾಲ ತಗೊಂಡಿದ್ದೀನಿ, ಒಂದು ಚಿಕ್ಕ ಪ್ಯಾಕೆಟು. ಹಾಗೆ ಇಲ್ಲಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ, ಅಂದರೆ ಧನಿಯಾ ಲೀವ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಿದ್ದೀನಿ. ಈಗ ಮಾಡೋಣ ಬನ್ನಿ. ಮೊದಲಿಗೆ ಆಯಿಲ್ ಹಾಕ್ಕೊತೀನಿ, ಸ್ವಲ್ಪ ಸಾಕು. ಈಗ ಎಣ್ಣೆ ಕಾದಿದೆ, ಇದಕ್ಕೆ ನಾವು ಈರುಳ್ಳಿ ಹಾಕೋಣ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇದು ಈಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ ಇದೆಲ್ಲ ಅದನ್ನು ಹಾಕ್ತಿದ್ದೀನಿ. ಜಾಸ್ತಿ ಹಾಕೋದೇನು ಬೇಡ, ನಾನು 1.5 ಸ್ಪೂನ್ ಹಾಕ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಹಸಿ ವಾಸನೆ ಹೋದರೆ ಚೆನ್ನಾಗಿ ಬರುತ್ತೆ ಅದು. ಈಗ ಇದಕ್ಕೆ ನಾನು ಹೆಚ್ಚಿರೋ ಟೊಮೆಟೊ ಹಾಕ್ತೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಟೊಮೆಟೊ. ನಾನು ಸ್ವಲ್ಪ ದೊಡ್ಡ ಹೆಚ್ಚಿದ್ದೀನಿ, ಬೇಕಾದ್ರೆ ನಾವು ಚಿಕ್ಕದಾಗಿ. ಈಗ ಸ್ವಲ್ಪ ಸಾಲ್ಟ್ ಹಾಕೋಣ, ಬೇಗ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ತೀನಿ, ಅಂದರೆ ಟರ್ಮರಿಕ್ ಪೌಡರ್ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡಿ, ಆಯಿಲಲ್ಲಿ ಫ್ರೈ ಆಗಿ, ಮತ್ತು ನೀರು ಹಾಕ್ಬೇಡಿ ಈಗಲೇನು. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಲ್ಲವೂ. ಮತ್ತು ಇದು ನಾವು ಸ್ವಲ್ಪ ನೀರು ಹಾಕ್ತೀವಲ್ಲ, ಮೊಟ್ಟೆ ಹಾಕಿದ್ಮೇಲೆ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ನಾನು ಇದಕ್ಕೆ ಎಗ್ ಮಸಾಲ ಹಾಕ್ತೇನೆ. 1-1.5 ಸ್ಪೂನ್ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ ನಾನು. ಬೇಕಾದ್ರೆ ಫುಲ್ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ಇದಾಗಲಿ, ಯಾಕಂದರೆ ಬೇಗ ಬಿಡಬೇಕು ಆಯಿಲಲ್ಲಿ. ಸಾಲ್ಟಿಂದು ಟೇಸ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಬೇಕನ್ಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕೋಕ್ಕಿಂತ ಮೊದಲೇ. ನಾನೀಗ ಇದಕ್ಕೆ ಎಗ್ ಹಾಕ್ತೀನಿ, ಮೊದಲಿಗೆ ವಾಟರ್ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ.
ಗಟ್ಟಿ ಬೇಕಾದರೆ ಇಷ್ಟೇ ಸಾಕು ಚಿಕ್ಕ ಗ್ಲಾಸಲ್ಲಿ. ನಾನು ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೀನಿ, ಇದಕ್ಕೆ ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಯಾಕೆ ಅಂದರೆ ನಾನು ಚಿಕನ್ ಮಸಾಲ ಜಾಸ್ತಿ ಆ್ಯಡ್ ಮಾಡಿಲ್ಲ ಅಲ್ವಾ, ಅಲ್ಲ ಚಿಕನ್ ಮಸಾಲ ಅಲ್ಲ, ಎಗ್ ಮಸಾಲ ಜಾಸ್ತಿ ಆ್ಯಡ್ ಮಾಡಿಲ್ಲ, ಅದಕ್ಕೆ ಒಂದಿಷ್ಟು ಸಾಲ್ಟ್ ಎಕ್ಸ್ಟ್ರಾ ಮತ್ತೆ ಹಾಕ್ತೀನಿ ನಾನು. ಈಗ ಎಗ್ ಹಾಕ್ತೀನಿ. ಈಗ ಇದ್ರ ಮೇಲೆಗೇ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಟ್ಟಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು, ಒಂದು ಕುದಿ ಬಂದರೆ ಸಾಕು ಇದು. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಈಗ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಎಗ್ ಮಸಾಲ ರೆಡಿಯಾಗಿದೆ. ಚಪಾತಿ ರೈಸಿಗೆ ಸೂಪರಾಗಿರುತ್ತೆ, ಪೂರಿಗೂ ಚೆನ್ನಾಗಾಗುತ್ತೆ. ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ, ಕಾಮೆಂಟ್ಸ್ ಹಾಕಿ. ಹಾಗೆಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಬಿಸಿ ಬಿಸಿ ಅನ್ನ ಸಾಂಬಾರಿಗೆ ಎಷ್ಟು ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.